ಒಂದು ಕ್ರೇಟ್ ತೋರ್ಪಡಿಕೆಗೆ ಯಾವುದು ನಾನು ಲಾಸ್ ಮಾಡೋದಿಲ್ಲ ಮಾಡ್ತಾ ಇದ್ದೀರಾ. ನಾನು ಕ್ಯಾಮ್ರಾ ಇಲ್ಲಿ ಇಟ್ಕೊಂಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ಒಂದು ಈವ್ನಿಂಗ್ ವ್ಲಾಗನ್ನು ಶೇರ್ ಮಾಡ್ಕೊತಿದ್ದೀನಿ. ಸೊ ಇವತ್ತು ಒಂದು ಸಂಡೇ ಈವ್ನಿಂಗ್ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ? ಸೊ ಎಕ್ಸ್ಪೆಷಲಿ ನಮ್ಮ ಕಡೆ ನಮ್ಮ ಜೀವನ ಹೇಗಿರುತ್ತೆ ಅಂತ ಕಾಮನ್ನಾಗಿ, ಎಕ್ಸ್ಪೆಷಲಿ ನಮ್ಮದು ಕೋಲಾರ ಸೈಡ್ ಆಗಿರೋದ್ರಿಂದ ಬೇರೆ ಒಂದು ಜೀವನಕ್ಕಿಂತ ನಮ್ಮ ಜೀವನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸ್ಪೆಷಲಿ ಹಳ್ಳಿಗಳ ಕಡೆ ಅಂದರೂ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ಅಟ್ ಪ್ರೆಸೆಂಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ. ಇವಾಗ ಸಂಜೆ ಒಂದು 5:30-6 ಗಂಟೆ ಆಗಿರ್ಬೋದು. ಈ ಟೈಮಲ್ಲಿ ಹೇಗಿರುತ್ತೆ ವಾತಾವರಣ ಹೇಗೆ ಅಂತ ನೋಡಿ. ಇಲ್ಲಿ ಬೆಳೆ ಏನಾದರೂ ಹಾಕೋಣ ಅಂತ ಜಸ್ಟ್ ಇಡ್ಸಿದ್ದೀವಿ. ಇನ್ನೇನು ಉಳಿಸ್ಬೇಕು ಅನ್ನೋವಾಗ ಕರೆಕ್ಟಾಗಿ ಮಳೆ ಬಂದುಬಿಡುತ್ತೆ. ಫುಲ್ ತೇವ ಆಗ್ಬಿಟ್ಟು ಮತ್ತು ಬೆಡ್ಗಳೆಲ್ಲ ಏನೂ ಓಡ್ಸೋಕ್ಕಾಗಲ್ಲ. ನೋಡಿ ಅಲ್ಲಿ ಸ್ಯಾಂಪಲ್ಗೆ ಅಂತ 3 ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಏನು ಹಾಕ್ತೀವಿ ಅಂತ ಅಪ್ಕಮಿಂಗ್ ಲಾಗ್ಸಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನು ಮನೆ ಹತ್ರ ಒಂದಷ್ಟು ಗಿಡಗಳನ್ನು ಹಾಕಿದ್ದೀವಿ. ನಿಮ್ಗೊಂದು ಹೇಳ್ತೀನಿ. ಇವತ್ತು ನನ್ನ ಮಗಳೇ ರಂಗೋಲಿ ಹಾಕಿರೋದು ನೀವು ನೋಡ್ತಿರ್ಬೋದು. ನೋಡಿ ಇಲ್ಲಿ ನೋಡಿ. ಇನ್ನು ನಮ್ಮ ಮಾವ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಆಮೇಲೆ ಇದಕ್ಕಿಂತ ಹಿಂದಿನ ಲಾಗಲ್ಲಿ ಒಂದ್ಸಲಿ ತೋರಿಸಿದ್ದೆ ಅನಿಸುತ್ತೆ. ಒಂದು ಕ್ರೇಟು ಸೇವಂತಿಗೆ ತಂದು ಮನೆ ಮುಂದೆನೇ ಹಾಕಿದ್ವಿ. ಯಾಕಂದರೆ ಇಲ್ಲಿ ನೋಡಿ, ಮನೆ ತುಂಬ ದೂರ ಮನೆ, ನಾವು ಈ ಸೈಡ್ ಇದ್ದೀವಿ. ಏನಾದ್ರು ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಅಥವಾ ಏನಾದರೂ ಬೇಕು ಅಂದರೆ ನಾವು ಊರು ಒಳಗಡೆ ಹೋಗಬೇಕು. ಸೊ ಕಷ್ಟ ಆಗುತ್ತೆ. ಇನ್ನು ಹೂವಿಗೂ ಎಲ್ಲದಕ್ಕೂ ಕಷ್ಟ ಆಗುತ್ತೆ ಅಂತ ಒಂದು ಕ್ರೇಟ್ ತಂದು 1 ತಿಂಗಳಾಯಿತು. ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 1 ತಿಂಗಳು ಹೂವು ಬಂದುಬಿಡುತ್ತೆ. ಆವಾಗ ಚೆನ್ನಾಗಿ ಪೂಜೆ ಮಾಡಬಹುದು. ಇವಾಗ ನಮ್ಮ ಮಾವ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ನಮ್ಮ ಮಾವ ಏನು ಮಾಡ್ತಿದ್ದಾರೆ ಅಂದರೆ, ಸಂಜೆ ಕೆಲ್ಸಕ್ಕೆ ಹೋಗಿ ಬಂದು ಯಾವಾಗೂ ಫ್ರೀಯಾಗಿರೋದೇ ಇಲ್ಲ, ಫ್ರೀಯಾಗಿ ಇಲ್ಲದೇ ಇರ್ತಕ್ಕಂಥ ಮನುಷ್ಯ ನಮ್ಮ ಮಾವ. ಇಲ್ಲಿಗೆ ಒಂದಷ್ಟು ಕನಕಾಂಬ್ರ ಮತ್ತು ತುಳಸಿ ಮತ್ತು ಕಾಕಡ ಹೂವಿನ ಗಿಡ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಹಾಕಿದ್ರು. ಬಟ್ ಇಲ್ಲಿ ತುಂಬ ಆಳ ಇತ್ತು. ಮಳೆ ಬಂದು ಎಲ್ಲ ನೀರು ನಿಂತ್ಕೊಂಡು ಗಿಡಗಳು ಚೆನ್ನಾಗಿರಲಿಲ್ಲ. ಬಟ್ ಇವಾಗ ಅದನ್ನು ಮಣ್ಣು ಆ ಕಡೆ ಈ ಕಡೆ ಹಾಕಿ ಮಾಡ್ತಾ ಇರೋದು. ನೋಡಿ ಸಂಜೆ 6 ಗಂಟೆ ಆಗಿದೆ. ನೋಡಿ ತುಳಸಿ ಗಿಡ, ಮೆಣಸಿನ್ಕಾಯಿ, ತುಳಸಿ, ನೀವು ನೋಡ್ತಿರ್ಬೋದು. ನೋಡಿ ಇದು ಕನಕಾಂಬರ ಗಿಡ. ಇದು ಕನಕಾಂಬರ ಹೂವು ಬರುತ್ತಲ್ಲ ಆ ಗಿಡ ನೋಡಿ. ಇಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಕನಕಾಂಬರ. ನೋಡಿ ಇಲ್ಲೆಲ್ಲೋ ಒಂದೆರಡೇನೋ ಕಾಕಡ ಹೂವು ಗಿಡ ಇರ್ಬೋದು ನೋಡಿ. ಇದು ಸೊಪ್ಪು, ದಂಟಿನ ಸೊಪ್ಪು ಅಂತೀವಲ್ವ ಅದು. ಇನ್ನು ತುಳಸಿ, ತೊಗರಿಕಾಯಿ ಗಿಡ, ಅಲ್ಲಿ ತೊಗರಿ. ಸೊ ಇದೆಲ್ಲ ತೊಗರಿನೇ. ತುಳಸಿ ಇನ್ನು 1 ತಿಂಗಳು 1.5 ತಿಂಗಳು ಹೂವನೂ ಬಂದ್ಬಿಡುತ್ತೆ. ಹೊಸ ಮನೆಗೆ ಹೋದ್ಮೇಲೆ ಸುಮಾರು ತಿಂಗಳಾದಮೇಲೆ ಒಂದು ಹೊಸ ವಸ್ತುವನ್ನು ತಗೊಂಡ್ವಿ. ಅದೇನಂದರೆ ವಾಷಿಂಗ್ ಮಿಷಿನ್. ಸೊ ಆಲ್ರೆಡಿ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇತ್ತು, ಆದರೆ ರಿಪೇರಿಗೆ 11,000 ಕೇಳಿದ್ರು. ಸೊ ಹಾಗಾಗಿ 11,000 ಕೊಡೋ ಬದಲು ಹೊಸದೇ ತೊಗೊಬೋದತ್ತ ಅಂತ ಹೊಸ ತೊಗೊಂಡಿದ್ವಿ, EMIಲಿ, ಕ್ಯಾಶ್ ಅಲ್ಲ. ಆದರೆ ಈ ವಾಷಿಂಗ್ ಮಿಷಿನ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ ವಾಷಿಂಗ್ ಮಿಷಿನ್ ಲುಕ್ ಹೇಗಿದೆ ಅಂತ ನೋಡ್ಕೊಬಂದ್ಬಿಡಿ. ಜಸ್ಟ್ ಹಾಗೆ ಒಂದು ಕ್ಲಿಪ್ ತೊಗೊಂಡೆ, ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ. ಮಾರ್ನಿಂಗ್ ಅವರು ಒಂದು 7:30-8 ಗಂಟೆ ಆ ಟೈಮಲ್ಲಿ ಬಂದಿದ್ದರು. ಆ ಟೈಮಲ್ಲಿ ನನಗೆ ಫ್ರೀನೂ ಇರಲಿಲ್ಲ. ನೆಕ್ಸ್ಟು ಅವ್ರು ಡೆಮೋ ಕೊಡ್ತಾರಲ್ವ, ಆವಾಗ ಕಂಪ್ಲೀಟಾಗಿ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಐ ಹೋಪ್ ಆ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ವಾಷಿಂಗ್ ಮಿಷಿನ್ದು ಸಕ್ಕತ್ತಾಗಿತ್ತು. ಹೊಸ ವಸ್ತು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಅದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಜೋಪಾನವಾಗಿ ನೋಡ್ಕೊತಾರೆ. ಹೊಸದ್ರಲ್ಲಿ ಹಳೇದಾಗ್ತಾ ಅದರ ಬೆಲೆನೂ ಕಡಿಮೆ ಆಗುತ್ತೆ, ನಮ್ಮ ಕೇರಿಂಗು ಕಡಿಮೆ ಆಗಿಬಿಡುತ್ತಲ್ವ. ಸೊ ವಾಷಿಂಗ್ ಮಿಷಿನ್ ಬಗ್ಗೆ ಡೀಟೇಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ. ಹಾಗೆ ವಾಷಿಂಗ್ ಮಿಷಿನ್ ರೇಟ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ ನ್ಯಾಚುರಲ್ ವ್ಲಾಗ್ ನೋಡ್ಕೊಬನ್ನಿ.
ಅಲ್ಲಿ ನಮ್ಮ ಮಾವ ಕೆಲಸ ಮಾಡ್ತಾಯಿದ್ರೆ ನಾನು ಕ್ಯಾಮ್ರಾ ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಆರಾಮಾಗಿ. ತೊಗರಿ ಇನ್ನೇನು 2 ತಿಂಗಳಿಗೆ ಆಲ್ಮೋಸ್ಟ್ ಅಲ್ಲಿ ತೊಗರಿ ಬಂದುಬಿಡುತ್ತೆ. ಆದರೆ ಈ ತೊಗರಿಯಲ್ಲಿ ನೋಡ್ತಿರ್ಬೋದು ನೀವು, ಬರೀ ಹುಳ, ಮದ್ದು ಮಾತ್ರ ಹೊಡೆದಿಲ್ಲ. ಈ ಕಡೆನೂ ಅಷ್ಟೇ ಫುಲ್ ಎಲ್ಲನೂ ಪ್ಲೇಸು. ಈಗ ಆದಷ್ಟು ಬೇಗ ಇಲ್ಲದಕ್ಕೂ ಸಹ ಬೆಳೆ ಹಾಕಬೇಕು. ಅಲ್ಲಿ ನಮ್ಮ ಶೆಡ್ ಇದೆ ನೋಡಿ, ಅಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಕಾಣಿಸ್ತಿದೆಯಾ? ಹಾಂ, ಡ್ರ್ಯಾಗನ್ ಫ್ರೂಟ್ಸು. ಅಲ್ಲೂ ಆಲ್ಮೋಸ್ಟ್ ಮೆಣಸಿನ್ಕಾಯಿ ಗಿಡ ಇರಬಹುದು. ಮೆಣಸಿನ್ಕಾಯಿ ಗಿಡ ಇದೆ, ಅಲ್ಲೂ ಒಂದು ಕ್ರೈಟು ತೆಗೆದಿಟ್ಟಿದ್ದೀವಿ. ಇವಾಗ ಮೆಣಸಿನ್ಕಾಯಿ, ಪುದೀನ, ಆಮೇಲೆ ನೆಕ್ಸ್ಟು ಕೊತ್ತಂಬರಿ ಕೂಡ ಹಾಕಿದ್ದೀವಿ. ನಿನ್ನೆ ಸಂಜೆ ಕೊತ್ತಂಬರಿ ಹಾಕಿದ್ದೀವಿ. ಇನ್ನು ಚಿಕ್ಕಡಿಕಾಯಿ. ಆಲ್ಮೋಸ್ಟ್ ಮನೆ ಹತ್ರನೇ ಎಲ್ಲ ಬೆಳೆಗಳನ್ನು ಬೆಳ್ಕೊಬೇಕು ತರಕಾರಿ ಅಂತ ಪ್ಲ್ಯಾನ್ ಇರೋದು. ಅದಕ್ಕೆ ನೋಡ್ತಿರ್ಬೋದು ಡ್ರ್ಯಾಗನ್ ಫ್ರೂಟ್ಸು. ಇದು ಡ್ರ್ಯಾಗನ್ ಫ್ರೂಟ್ಸ್ ನಮ್ಮದಲ್ಲ, ನಮ್ಮ ಅಣ್ಣವ್ರದ್ದು ನೋಡಿ. ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಮೆಣಸಿನ್ಕಾಯಿ ಗಿಡ ಒಂದು ಕ್ರೇಟ್ ತಂದಿದ್ವಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಇದರಲ್ಲಿ 3 kg ಕಿತ್ತಿದ್ದೀವಿ. ಈ 100 ಗಿಡದಲ್ಲಿ 3 kg 4 kg ಕಿತ್ತಿದ್ದೀವಿ, ನೋಡ್ತಾ ಇರ್ಬೋದು. ಜಸ್ಟ್ ಒಂದು 1 ವೀಕ್ ಬ್ಯಾಕ್ ಕಿತ್ತಿದ್ದು 2 kg ಸಿಕ್ಕಿತ್ತು. ಚೆನ್ನಾಗಿದೆ ಅಲ್ಲ. ಇನ್ನು ಸಂಜೆ 6:30 6:45 ಈ ಟೈಮಲ್ಲಿ ಇನ್ನೇನು ಡೈರಿಯಲ್ಲಿ ಹಾಲು ಕೊಡ್ತಾರೆ. ಡೈರಿಯಲ್ಲಿ ಹಾಲು ತೊಗೊಂಬಂದು ಟೀ ಮಾಡಿ ಕುಡಿಬೇಕು. ಇನ್ನು ನೈಟ್ ಅಡುಗೆಗೆ ರೆಡಿ ಮಾಡಬೇಕು. ಸೊ ಅದೆಲ್ಲವನ್ನು ಸಹ ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಈ ಲಾಗನ್ನು ಕಂಟಿನ್ಯೂಸ್ ಆಗಿ ತಪ್ಪದೆ ನೋಡಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾಕಪ್ಪ ಲಾಗ್ಸ್ ಹಾಕ್ತಿದ್ದೀನಿ ಅಂದರೆ, ಇವಾಗ ಔಟ್ಸೈಡ್ ಹೋಗಿ ವಿಡಿಯೋಸ್ ಮಾಡೋದಕ್ಕೆ ಆಗ್ತಿಲ್ಲ. ಮನೇಲಿ ಸ್ವಲ್ಪ ಸ್ಕೂಲಿಂದ ಬಂದು ನೋಡಿ, ಇದು ನಮ್ಮ ಶೆಡ್. ಸದ್ಯಕ್ಕೆ ಯಾರೂ ಇಲ್ಲ ನೋಡಿ. ಗಿಡ ಎಷ್ಟೊಂದು ಹಬ್ಬಿದೆ, ಚೆನ್ನಾಗಿದೆ ಅಲ್ವಾ? ಬಟ್ ಅದು ಸೀಸನ್ ಬಂದಾಗ ಮಾತ್ರ ಅದರಲ್ಲಿ ಕಾಯಿ ಬರೋದು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಅಷ್ಟೇ. ತುಂಬ ಜನ ಪಾಪ ಗೃಹ ಪ್ರವೇಶ ಆಗಿದ್ದು ಹೊಸದ್ರಲ್ಲಿ ತುಂಬ ಜನ ಕೇಳ್ತಿದ್ದೀರಾ ಹೋಮ್ ಟೂರ್ ಮಾಡಿ ಅಂತ. ಸ್ಟಿಲ್ ಈಗಲೂ ನನ್ನ ಕೈಲಿ ಹೋಮ್ ಟೂರ್ ಮಾಡೋಕ್ಕಾಗ್ತಾನೇ ಇಲ್ಲ. ಒಂದು ಟಾರ್ಗೆಟ್ ಇದೆ ಮೈಂಡಲ್ಲಿ, ಏನೋ ಒಂದು ಮನೆಗೆ ತೊಗೊಬೇಕು ಅಂತ. ಅದು ತೊಗೊಳ್ಳೋ ತನಕ ನನಗೆ ಹೋಮ್ ಟೂರ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ಯಾಕೋ ಗೊತ್ತಿಲ್ಲ. ಸೊ ಸದ್ಯದಲ್ಲೇ ಹೋಮ್ ಟೂರು ಮಾಡ್ತೀನಿ. ಇದಿಷ್ಟು ಇವತ್ತಿನ ಲಾಗ್. ಆಮೇಲೆ ನೈಟ್ ಅಡುಗೆ ಏನು ಮಾಡ್ತೀನಿ ಮತ್ತು ಎಲ್ಲವನ್ನು ಸಹ ಈ ಒಂದು ಲಾಗಲ್ಲೇ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಬನ್ನಿ ಲಾಗನ್ನು ನೋಡೋಣ. ಹಾಗೆ ನಿಮಗೆ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮತ್ತು ಮುಂದೆ ಹೋಗ್ತಾ ಮನೆ ಕಟ್ತಿರ್ತಾರಲ್ಲ ಕನ್ಸ್ಟ್ರಕ್ಷನ್ಸು, ಆ ಮನೆಗಳನ್ನು ಆದಷ್ಟು ನಿಮಗೆ ಐಡಿಯಾಸ್ ಬರಲಿ, ಲೈಕ್ ಪ್ಲಾನಿಂಗ್ಸ್ ಎಲ್ಲ ಐಡಿಯಾಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು 90% 80% ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಮನೆಗಳನ್ನು ನಿಮಗೆ ನಾನು ವಿಡಿಯೋಸ್ ಮುಖಾಂತರ ತೋರಿಸ್ತೀನಿ ಅಂತ ಹೇಳ್ತಾ, ಜೊತೆಗೆ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮದು ಹಳ್ಳಿ ಜೀವನ, ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ನೋಡ್ತಾರೆ. ಆದರೆ ಮುಂದೆ ಈ ವ್ಯವಸಾಯದ ಬಗ್ಗೆನೂ ಹಾಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಅದನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಅಡುಗೆ ಮನೆ ನೋಡಿ ಹೀಗಿದೆ. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಕೆಲಸನೇ ಇದೆ ಅಂತಲೇ ಹೇಳಬಹುದು. ಈಗ ಈವ್ನಿಂಗ್ ಟೈಮ್ ಸ್ವಲ್ಪ ಹಾಲಿದೆ ನೋಡಿ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರೋದು. ಮನೆ ನೋಡಿದ್ರೇ ಒಂಥರ ಅನಿಸುತ್ತೆ. ನನ್ನ ಲಾಗ್ಸಲ್ಲಿ ಬರೀ ರಿಯಾಲಿಟಿ ಇರುತ್ತೆ, ಲೈಕ್ ತೋರ್ಪಡಿಕೆಗೆ ಯಾವುದೂ ನಾನು ಲಾಗ್ಸ್ ಮಾಡೋದಿಲ್ಲ. ರಿಯಲ್ ಲೈಫ್ ಹೇಗಿರುತ್ತೋ ಅದನ್ನೇ ಆ್ಯಸ್ ಇಟ್ ಈಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಟೀ ಕುಡಿದು ಹಾಲ್ಗೋಗಿ ಬರ್ತೀನಿ. ಇನ್ನು ಮಾರ್ನಿಂಗ್ ಅಷ್ಟೊತ್ತಿಗೆ ಬೇಗ ಎದ್ದೇಳೋಕ್ಕಾಗಲ್ಲ, ಅದಕ್ಕೆ ಮಾರ್ನಿಂಗ್ ಆಗಲ್ಲ ಅಂದ್ಬಿಟ್ಟು ಇವಾಗಲೇ ಡೈರಿ ಕೂಡ ಹೋಗಿ ಬರ್ತೀನಿ. ಬನ್ನಿ, ಆಗಿ ನನ್ನ ಜೊತೆ ಡೈರಿ ತೋರಿಸ್ತೀನಿ, ನಮ್ಮೂರಲ್ಲಿ ಡೈರಿ ಹೇಗಿದೆ ಅಂತ. ಈಗ ಟೀ ಮಾಡೋಣ ಬನ್ನಿ. ಹಾಲ್ಗೆ ಹೇಳಿದ್ನಲ್ಲ, ಹಾಲ್ಗೆ ಹೋಗ್ಬೇಕು ಅಂತ ಹೋಗ್ತಿದ್ದೀನಿ. ಸೊ ಮೇ ಬಿ ಬರಬೇಕಾದ್ರೆ ಕತ್ಲೆ ಆಗಿಬಿಡುತ್ತೆ ಅನಿಸುತ್ತೆ, ನೋಡಬೇಕು.
ಅಲ್ಲಿ ನೋಡ್ತೀನಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಜನರ ಮುಂದೆ ಕ್ಯಾಮ್ರಾ ಎತ್ಕೊಂಡೋಗಿ ವಿಡಿಯೋ ಮಾಡೋಷ್ಟು ಏನೋ ಒಂಥರ ಅನಿಸುತ್ತೆ. ಸೊ ನೋಡೋಣ ಬನ್ನಿ. ಹಾಲ್ಗೆ ಹೋಗೋವಾಗ ಸ್ವಲ್ಪ ಬೆಳಕಿರುತ್ತೆ, ಆದರೆ ಹಾಲ್ಗೆ ಹೋಗ್ಬಿಟ್ಟು ಬರುವಾಗ ತುಂಬ ಕತ್ಲಾಗ್ಬಿಡುತ್ತೆ. ಎಕ್ಸ್ಪೆಷಲಿ ಸಿಂಗಲ್ ಮನೆ ಇರೋದ್ರಿಂದ ಸ್ವಲ್ಪ ಹೋಗೋವಾಗ ಅಷ್ಟು ಅನಿಸಲ್ಲ, ಬಟ್ ಬರೋವಾಗ ಎಲ್ಲಿಗೋ ಹೋಗ್ತಿದ್ದೀವೇನೋ, ಕಾಡು ಹೋಗ್ತಿದ್ದೀವೇನೋ ಅನ್ನೋ ಫೀಲ್ ಅಂತೂ ಆಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ನೋಡಿ, ಹಳ್ಳಿಯಲ್ಲಿ ಸಂಜೆ 6 ಗಂಟೆ 6:30 ಟೈಮಲ್ಲಿ ಹಸು ಕರ್ಕೊಂಡು ಈ ಥರ ಹೋಗೋದೆಲ್ಲ ಕಾಮನಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆದರೆ ಸಿಟಿಯಲ್ಲಾದರೆ ಬರೀ ವೆಹಿಕಲ್ಸು, ಸೌಂಡ್ಸು, ಇದ್ರ ಮಧ್ಯೆ ಈ ಥರ ಸಂಜೆ ಆಗಿದ ತಕ್ಷಣ ಹಕ್ಕಿಗಳ ಕಲರವ, ಜೊತೆಗೆ ಮಾರ್ನಿಂಗ್ ಆಗಿದ ತಕ್ಷಣ ಒಂಥರ ಫ್ರೆಶ್ ಏರು, ಅದನ್ನು ಅನುಭವಿಸೋದೇ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡಿ. ಇದು ನಮ್ಮೂರು ಹಾಲ್ ಡೈರಿ. ಅಂದರೆ ನಾನು ಲೇಟಾಗಿ ಹೋಗಿರೋದ್ರಿಂದ ಜನ ಆಲ್ಮೋಸ್ಟ್ ಎಲ್ಲ ತಗೊಂಡು ಹೋಗ್ತಿದ್ರು. ಜಸ್ಟ್ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ ಅಷ್ಟೇ. ಇನ್ನು ಬರೋವಾಗ ಈ ರೀತಿ ಇತ್ತು. ಸೊ ನೋಡಿ, ಕತ್ತಲೆ ಆಗೋಗ್ಬಿಟ್ಟಿತ್ತು, ಕ್ಯಾಮ್ರಾ ಅಷ್ಟು ಕ್ಲಾರಿಟಿನೂ ಇರಲಿಲ್ಲ. ಸರಿ ತೊಗೊಂಡು ಬಂದು ಹಾಲು ಡಿಕಾಷನ್ ಇಟ್ಟಿದ್ನಲ್ಲ, ಸೊ ಹಾಲಾಗಿ ಟೀ ಅಂತೂ ಕುಡ್ದೆ. ಕೆಲವೊಂದು ಏನಾಗ್ಸಲಿ ಏನಾಗ್ಬಿಡುತ್ತೆ ನನಗೆ ವಿಡಿಯೋ ಮಾಡ್ಕೊಳ್ಳೋವಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನೇ ನಾನು ಮರ್ತೋಗ್ಬಿಡ್ತೀನಿ. ಹಾಗೆ ವಿಪರೀತ ಈ ಸೊಳ್ಳೆ ಟೈಮ್ ಅಲ್ವಾ ಇವಾಗ, ಅಂದರೆ ಮಳೆಗಾಲ ಬಂದಿರೋ ಟೈಮು, ವಿಪರೀತ ಸೊಳ್ಳೆ ಇರುತ್ತೆ. ಹಾಗೆ ಹೊರ್ಗಡೆ ಲೈಟ್ ಆನ್ ಮಾಡಿ ಮಕ್ಕಳಿಗೆ ಸೊಳ್ಳೆದು ಊದುಬತ್ತಿ ಇರುತ್ತಲ್ಲ ಅದನ್ನು ಕೊಟ್ಟು, ಗುಡ್ ನೈಟ್ ಆ್ಯಕ್ಚುಲಿ ಸ್ವಲ್ಪ ಖಾಲಿಯಾಗಿತ್ತು. ನಾವು ಇಲ್ಲೆಲ್ಲ ತೊಗೊಳ್ಳಲ್ಲ, ಒಂದೇ ಸಲ ಹೋಗ್ತೀವಲ್ಲ ಡಿ-ಮಾರ್ಟ್ಗೆ, ವಿಶಾಲ್ ಮಾರ್ಟ್ಗೆ, ಆ ಥರ ಹೋದಾಗ ತೊಗೊಂಡ್ಬಿಡ್ತೀವಿ. ಇನ್ನು ಸೊಳ್ಳೆ ಊದುಬತ್ತಿ ತೊಗೊಂಬಂದು ಮಕ್ಕಳಿಗೆ ಕೊಟ್ಟು ನಾನು ಟೀ ಮಾಡಿ ಕುಡಿದೆ. ಇನ್ನು ಅವತ್ತು ನೈಟು ಏನೋ ಗೊತ್ತಿಲ್ಲ, ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಗಿತ್ತು ಅನ್ನೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ವಾಷಿಂಗ್ ಮಿಷಿನ್ ಮೇಲೆ ಇದೆ, ಎತ್ಕೊಂಡೋಗಿ ಮೇಲೆ ಬಟ್ಟೆ ಹಾಕ್ತಾಯಿದ್ದೀವಿ. ಇನ್ನು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡೋಣ, ಶಾವಿಗೆ ಉಪ್ಮಾ ಮಾಡೋಣ ಅಂತ ಅಂದ್ಕೊಂಡು ಶಾವಿಗೆ ಉಪ್ಮಾನ ಮಾಡ್ತಿದ್ದೀವಿ. ನನ್ನ ಮಗಳು ಮೇಲೆ ಕಾಶಿ ಹಣ್ಣು ಸಿಕ್ತು ಅಂತ ತೊಗೊಬಂದು ನನಗೆ ಕೊಟ್ಟಳು. ಸರಿ, ಅದನ್ನು ಸ್ವಲ್ಪ ತಿಂತ ಹಾಗೆ ಶಾವಿಗೆ ಉಪ್ಪಿಟ್ಟಿಗೆ ಅಲ್ಲೇ ಹಸಿಮೆಣ್ಸಿನ್ಕಾಯಿ ಇತ್ತಲ್ಲ ಅದನ್ನೇ ತೊಗೊಂಡು ಬಂದು ಹಂಗೆ ಉಪ್ಮಾವನ್ನು ಮಾಡಿದ್ವಿ. ನಂಗೆ ಸೀರಿಯಸ್ಲಿ ಹೇಳ್ತೀನಿ, ಶಾವಿಗೆ ಉಪ್ಮಾ ಅಂದರೆ ನಂಗೆ ಇಷ್ಟನೇ ಆಗಲ್ಲ, ಬಟ್ ಒನ್ ಟೈಮ್ಗೆ ಅಂತ ಮಾಡೇ ಬಿಟ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಮಾಡಿಬಿಟ್ಟೆ. ಅದೆಲ್ಲ ಮಾಡಿದ್ದಾದಮೇಲೆ ಅಡುಗೆ ಮನೆ ರಿಯಲಿ ಹೇಳ್ತೀನಿ ಡೀಪ್ ಕ್ಲೀನ್ ಮಾಡಿದ್ವಿ. ಎಷ್ಟು ಕ್ಲೀನ್ ಮಾಡಿದ್ವಿ ಅಂದರೆ, ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ 1:30-2 ಗಂಟೆ ಆಗೋಯಿತು. ಬಟ್ ಮೇಲ್ನೋಟಕ್ಕೆ ಏನೂ ಅನಿಸಲ್ಲ ನಮಗೆ, ಅಂದರೆ ಕ್ಲೀನಾಗೇ ಇದೆ ಅಂತ ಫೀಲ್ ಆಗುತ್ತೆ. ಆದರೆ ಡೀಪ್ ಕ್ಲೀನ್ ಮಾಡೋಕ್ಕೆ ಅಂತ ಒಂದ್ಸಲ ಹಿಡಿದ್ರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟೊಂದು ಕೆಲಸ ಇರುತ್ತೆ. ಇನ್ನು ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀವಲ್ಲ, ಸೊ ವಾಷಿಂಗ್ ಮಿಷಿನ್ ರೇಟ್ ಎಷ್ಟಾಯಿತು, ಮತ್ತು ಎಷ್ಟು kg, ಮತ್ತು ಏನು ಬೆನಿಫಿಟ್ಸ್ ಇದೆ, ಮತ್ತು ಡೆಮೋ ಕೊಟ್ಟಾಗ ಅವ್ರು ಏನೇನೆಲ್ಲ ಹೇಳಿದ್ರು, ಅದೆಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನಿಮಗೆ ಆ ವಿಡಿಯೋದಿಂದ ತುಂಬ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ವಾಷಿಂಗ್ ಮಿಷಿನ್ ತೊಗೊಳ್ಳೋರ್ಗೂ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ನೀವು ಯಾರಾದರೂ ವಿಡಿಯೋನ ಫಸ್ಟ್ ಟೈಮ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ಸೊ ಇರೋ ಚಿಕ್ಕ ಜೀವನ, ಸೊ ಚೆನ್ನಾಗಿ ಲೈಫನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್.